ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವಾಗ ಒಂದು ಸಾಯಂಕಾಲಕ್ಕೆ ತಿಂಡಿಗೆ ಬಟಾಟ ಮತ್ತು ಆನಿಯನ್ನದು ನಾನು ಪಕೋಡ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಆಲೂಗಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ 2 ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಓಮ, ಯಾಕಂದರೆ ಅದು ಕಡಲೆ ಹಿಟ್ಟು ಗ್ಯಾಸ್ಟ್ರಿಕ್ ಆಗುತ್ತೆ ಕೆಲವರಿಗೆ, ಆಗಲ್ಲ. ಅದಕ್ಕೊಂದು ಸ್ವಲ್ಪ ಓಮದ ಕಾಳು ಹಾಕ್ತೇನೆ. ಇವಾಗ ಇದನ್ನು ಸಣ್ಣಗೆ ಕಟ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ದೊಡ್ಡ ಕಟ್ ಮಾಡ್ಕೊಳ್ಳಿ, ತುಂಬ ಇದಿರಲಿ, ತೆಳ್ಳಗಾಗಿರಲಿ. ಇವಾಗ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸಲ್ಲಿ ಒಂದು ಸ್ವಲ್ಪವಾಗಿ ರುಬ್ಬಿಕೊಳ್ಳೋಣ. ಇವಾಗ ಕಟ್ಟು ಮಾಡಿದ್ದ ಈರುಳ್ಳಿಯನ್ನು ಮತ್ತು ಆಲೂಗಡ್ಡೆ ಜೊತೆ 2 ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಹಾಕಿ 2 ಈರುಳ್ಳಿ ಮತ್ತು 1 ಆಲೂಗಡ್ಡೆ ಇಷ್ಟ ಆಗಿದೆ. ಇವಾಗ ಇದು ಸ್ವಲ್ಪ ಮಸಾಲೆ ಮಾಡ್ಕೊಂಡಿದ್ದು ಹಾಕೋಣ, ಯಾಕಂದ್ರೆ ಹಸಿಮೆಣಸಿ ಖಾರ ಇರೋದು ತುಂಬ ಖಾರ ಇದೆ. ಇವಾಗ ಸ್ವಲ್ಪ ಓಮದ ಕಾಳು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಬೇಕಿದ್ರೆ ಇನ್ನೊಂದ್ಸಲ ಹಾಕೊಳ್ಬೋದು. ಸ್ವಲ್ಪ ಮಿಕ್ಸ್ ಮಾಡ್ತಾ ಇrini. ತುಂಬ ತೆಳ್ಳಾದ್ರೂ ಚೆನ್ನಾಗಿ ಬರಲ್ಲ, ಅದು ಎಣ್ಣೆಯಲ್ಲಿ ಎಲ್ಲ ಬಿಟ್ಟು ಹೋಗ್ಬಿಡತ್ತೆ. ಇವಾಗ ಇದು ಸ್ವಲ್ಪ ಕಡಲೆ ಹಿಟ್ಟು ಬೇಕು. ಇವಾಗ ಅದು ಉಪ್ಪು ಇದರಿಂದ ಸ್ವಲ್ಪ ನೀರು ಬಿಡ್ತಾನೆ ಹೋಗುತ್ತೆ. ಅದು ಎಷ್ಟು ಬೇಕಾಗುತ್ತದೆ ಅಷ್ಟೇ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು 2ನೇ ಸಲ ನೀರು ಹಾಕಲಿಲ್ಲ, ಕಡಲೆ ಹಿಟ್ಟು ಹಾಕಿದ್ದೀನಿ. ಇವಾಗ ನಾನಿದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ. ಇವಾಗ ಕ್ಲಿಕ್ಕಾಗಿ ಬರ್ತಾ ಇದೆ. ಇವಾಗ ಎಣ್ಣೆಯಲ್ಲಿ ಬಿಟ್ಟಿದ್ರೆ ಇದು ಆ ಕಡೆ ಈ ಕಡೆ ಓಪನ್ ಆಗಿ ಹೋಗಲ್ಲ, ಇದು ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕಿದ ಕಡಾಯಿಯಲ್ಲಿ ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಇವಾಗ ಈ ಥರ ಮಾಡಿ ಹಾಕಿ, ಯಾಕಂದರೆ ಆಲೂಗಡ್ಡೆ ಒಳಗಡೆ ಬೇಯಬೇಕಲ್ಲ. ಎಷ್ಟು ಎಣ್ಣೆಯಲ್ಲಿ ಹಾಕ್ಬೋದು ಅಷ್ಟು ನೀವು ಹಾಕ್ತಾ ಹೋಗಿ. ಸ್ವಲ್ಪ ದೊಡ್ಡದಾಗಿ ಗ್ಯಾಸ್ ಉರಿಯುತ್ತಿದೆ. ಇವಾಗ ಅದು ಸ್ವಲ್ಪ ಇದಾಗ ಸ್ವಲ್ಪ ಆಲೂಗಡ್ಡೆ ಬೇಯಬೇಕು ತಾನೆ, ಅದಕ್ಕೆ ಗ್ಯಾಸ್ನ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ. ಇವಾಗ ಅದು ಸ್ವಲ್ಪ ಆಗಿದೆ. ವಾಪಸ್ ಇದನ್ನ ಪಲ್ಟಿ ಮಾಡೋಣ. ಇದೆಲ್ಲ ಆಲೂಗಡ್ಡೆ ಹಸಿ ಇರುತ್ತೆ, ಈರುಳ್ಳಿ ಆಗ್ಬಿಡುತ್ತೆ, ಆದರೆ ಆಲೂಗಡ್ಡೆ ಬೇವು ಸ್ವಲ್ಪ ಸ್ಟೋರಿ ಆಗ್ಬಿಡುತ್ತೆ. ಇವಾಗ ನೋಡಿ ಇದು ಸ್ವಲ್ಪ ಕಲರ್ ಆಗಿದೆ, ಇವಾಗ ಸ್ವಲ್ಪ ಬ್ರೌನ್ ಆಗಿದೆ. ಇದು ಆಗಿದೆ. ಇವಾಗ ಆಲೂಗಡ್ಡೆ ಒಳಗೆ ಬೆಂದಿರಬೇಕು ಚೆನ್ನಾಗಿ. ಇವಾಗ ಇದನ್ನು ತೆಗೆಯೋಣ. ಎಲ್ಲರೂ ಇದು ಮನೆಯಲ್ಲಿ ಸಂಜೆ ಟೈಮ್ದಲ್ಲಿ ಚಿಕ್ಕದಾಗಿ ಸ್ನ್ಯಾಕ್ಸ್ ಹೇಳ್ತಾರೆ ಇದಕ್ಕೆ. ಎಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದರೆ ಅವರಿಗೆ ಇದೊಂದು ಮನೆಯಲ್ಲಿ ಏನಿಲ್ಲ ಅಂದರೂ ಆಲೂಗಡ್ಡೆ ಈರುಳ್ಳಿ ಇದ್ದೇ ಇರುತ್ತೆ. ಅದನ್ನು ನೀವು ಕಡಲೆ ಹಿಟ್ಟಲ್ಲಿ ಹಾಕಿ ಸ್ವಲ್ಪ ಹಸಿಮೆಣಸಿನಲ್ಲಿ ಹಾಕಿ ಮಾಡ್ಬೋದು, ಮಕ್ಕಳಿಗೆ ಇಷ್ಟ ಆಗಿರುತ್ತೆ. ಇದು ಪಕೋಡ ಜೊತೆಗೆ ಕೊತ್ತಂಬರಿ ಚಟ್ನಿ ಮಾಡಿ ತೋರಿಸ್ತೇನೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಹಸಿಮೆಣಸು ಹಾಕಿದ್ದೇನೆ, ಸ್ವಲ್ಪ 1
ಒಂದು ಅರ್ಧ ಲಿಂಬು ಹಿಂಡಬೇಕು ಇದಕ್ಕೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ಉಪ್ಪು ಹಾಕಿ. ಇವಾಗ ಇದನ್ನು ರುಬ್ಬಿಕೊಳ್ಳೋಣ. ಇವಾಗ ಚಟ್ನಿ ರೆಡಿ ಆಗಿದೆ. ಇವಾಗ ಒಂದು ಚಿಕ್ಕದು ಕಟ್ಟೋದಲ್ಲಿ ಹಾಕೊಳ್ಳೋಣ. ಇವಾಗ ಎಲ್ಲ ಈರುಳ್ಳಿ ಪಕೋಡ ಮಾಡಿ ಆಗಿದೆ. ಇವಾಗೆಲ್ಲ ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಪಕೋಡ ಮತ್ತು ಚಟ್ನಿ, ಹರಿ ಚಟ್ನಿ, ಗ್ರೀನ್ ಚಟ್ನಿ ಮತ್ತು ಟೊಮೊಟೊ ಸಾಸ್ ಮಕ್ಕಳಿಗೆ ಚಟ್ನಿ ಖಾರ ಆಗ್ಬೋದು, ಅದಕ್ಕೆ ಟೊಮೊಟೊ ಸಾಸ್ ಇಟ್ಟಿದ್ದೇನೆ. ನೋಡಿ ಫ್ರೆಂಡ್, ಮನೇಲಿ ಮಾಡಿ ಒಂದ್ಸಲ ಚೆನ್ನಾಗಿದ್ರೆ ಪ್ಲೀಸ್ ನನಗೆ ಲೈಕ್ ಮಾಡಿ.